ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಟ್ಗುಂದಿ. ಮೊದಲಿಗೆ ಹೆಡ್ಲೈನ್ಸ್. ದ್ವಿತೀಯ ಪಿಯುಸಿ ಫಲಿತಾಂಶ, ಗದಗ ಜಿಲ್ಲೆಗೆ 22ನೇ ಸ್ಥಾನ. ಅಂಗನವಾಡಿ ಕಾರ್ಯಕರ್ತರ ಮುಷ್ಕರ, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹ. ಮುಂದುವರೆದ ಆಶಾ ಕಾರ್ಯಕರ್ತರ ಮುಷ್ಕರ, ರೋಣ ತಹಸೀಲ್ದಾರ್ ಮೂಲಕ ಸಿಎಂಗೆ ಮನವಿ. ದಿನದಿಂದ ದಿನಕ್ಕೆ ಮುಂದುವರೆದ ಮಹಾಮಾರಿ ಅವಾಂತರ, ಆಸ್ಪತ್ರೆ ಸ್ಟಾಫ್ಗೂ ಅಂಟಿದ ಕೊರೋನಾ. ಪ್ರತಿಪಕ್ಷವನ್ನ ಪರಿಗಣಿಸದೆ ಸಮಯ ನಿಗದಿ, ಶಾಸಕರ ಏಕಾಏಕಿ ನಿರ್ಧಾರಕ್ಕೆ ಕಾಂಗ್ರೆಸ್ ಅಸಮಾಧಾನ. ವಾರ್ತೆಗಳ ವಿವರ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ರಾಜ್ಯಾದ್ಯಂತ ಎಂದಿನಂತೆ ಬಾಲಕಿಯರು ಮೇಲುಗೈ ಸಾಧಿಸಿದ್ದಾರೆ. ಗದಗ ಜಿಲ್ಲೆಗೆ 22ನೇ ಸ್ಥಾನ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು 61% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಈ ಬಾರಿಯೂ ಬಾಲಕಿಯರು ಮೇಲುಗೈ ಸಾಧಿಸಿದ್ದರೆ 68.73% ಬಾಲಕಿಯರು, 54.77% ಬಾಲಕರು ತೇರ್ಗಡೆ ಹೊಂದಿದ್ದಾರೆ. ಉಡುಪಿ ಪ್ರಥಮ ಸ್ಥಾನದಲ್ಲಿದ್ದರೆ ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನ ಮತ್ತು ಕೊಡಗು ತೃತೀಯ ಸ್ಥಾನದಲ್ಲಿದೆ. ಕಳೆದ ಬಾರಿ 57% ಫಲಿತಾಂಶ ಪಡೆದಿದ್ದ ಗದಗ ಜಿಲ್ಲೆ ಈ ಬಾರಿ 63% ಫಲಿತಾಂಶ ದಾಖಲಾಗಿದೆ. ಒಟ್ಟಾರೆ ಜಿಲ್ಲಾವಾರು ಫಲಿತಾಂಶದಲ್ಲಿ ಕಳಪೆ ಸಾಧನೆ ಮಾಡಿದ್ದು 22ನೇ ಸ್ಥಾನ ಪಡೆದಿದೆ. ಕಲಾ ವಿಭಾಗ 48.77%, ವಾಣಿಜ್ಯ ವಿಭಾಗ 73.54%, ವಿಜ್ಞಾನ ವಿಭಾಗ 76.58%, ಗ್ರಾಮೀಣ 59.9%, ನಗರ 63.86% ಫಲಿತಾಂಶ ಬಂದಿದೆ. ಈ ಪರೀಕ್ಷೆ ಮೌಲ್ಯಮಾಪನ ಈ ನಂತರ ಪಿಯುಸಿ ಪರೀಕ್ಷೆಗಳನ್ನ ನಡೆಸಿ ಫಲಿತಾಂಶಗಳನ್ನ ಕೊಡ್ತಾ ಇರುವ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕನೂ ಕೂಡ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪಿಯುಸಿ ಪರೀಕ್ಷೆ ಮಾರ್ಚ್ 23ರಿಂದ ಮಾರ್ಚ್ 23ರವರೆಗೆ ನಡಿಬೇಕಾಗಿತ್ತು. 38 ಪರೀಕ್ಷೆಗಳ ಆದ ಮೇಲೆ ಮಾರ್ಚ್ 22ನೇ ತಾರೀಕು ನಮ್ಮ ರಾಜ್ಯದ SSLC ಪರೀಕ್ಷೆಗಳನ್ನ ಮುಂದೂಡುವ ನಿರ್ಧಾರ ತಗೊಂಡ್ವು. ಅದೇ ರೀತಿ ಪಿಯುಸಿನಲ್ಲಿ ಒಂದು ಪತ್ರಿಕೆ ಬಾಕಿ ಇತ್ತು, ಇಂಗ್ಲಿಷ್ ಪತ್ರಿಕೆ. ಅದು ಮಾರ್ಚ್ 23ನೇ ತಾರೀಕು ಆಗಬೇಕಾಗಿತ್ತು. ಅದನ್ನೂ ಕೂಡ ನಾವು ಅವತ್ತು ಅನಿವಾರ್ಯ ಕಾರಣಗಳಿಂದ ಮುಂದೂಡಿದ್ವು. ಆ ಮುಂದೂಡಿದ ಇಂಗ್ಲಿಷ್ ಪತ್ರಿಕೆಯ ಪರೀಕ್ಷೆಯನ್ನ ಜೂನ್ 18ನೇ ತಾರೀಕು ನಾವು ನಡೆಸಿದ್ವು. ಆಗ್ಲೇ ಕರೋನಾ ತನ್ನ ಕರಿ ಛಾಯೆಯನ್ನ ಎಲ್ಲ ಕಡೆ ಚಾಚಿತ್ತು. ಆ ಸಮಯದಲ್ಲಿ ನಾವು SOPನ ರಚಿಸಿ ಆ SOP ಪ್ರಕಾರ ಪರೀಕ್ಷೆಯನ್ನ ನಡೆಸಿದ್ವು. ಮತ್ತೆ ಮೌಲ್ಯಮಾಪನ ಮಾಡೋದು ಕೂಡ ಒಂದು ಸವಾಲೇ ಆಗಿತ್ತು. ಈ ಸಂದರ್ಭದಲ್ಲಿ 2ನೇ ಪಿಯುಸಿಯ ಪರೀಕ್ಷೆಯನ್ನ ಯಾವುದೇ ಅವಘಡ ಇಲ್ಲದೇನೆ ಒಂದು ಇನ್ಸಿಡೆಂಟ್ ಫ್ರೀ ಎಕ್ಸಾಮ್ ಅಂತ ಹೇಳೋ ರೀತಿಯಲ್ಲಿ ಈ ಪರೀಕ್ಷೆಗಳನ್ನ ನಡೆಸಿದ ಪಿಯುಸಿಯ ನಿರ್ದೇಶಕರಾದ ಶ್ರೀಮತಿ ಕನಕವಲ್ಲಿ ಮತ್ತು ಒಟ್ಟು ಪಿಯುಸಿ ಮಂಡಳಿಯ ತಂಡಕ್ಕೆ ನಾನು ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಬಹಳ ಅತ್ಯುತ್ತಮವಾಗಿ ಈ ಕಾರ್ಯವನ್ನು ಮಾಡಿದ್ದಾರೆ. ಈ ಪರೀಕ್ಷೆಗಳು 1016 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆದಿದೆ.
ಅಂಡ್ ಪರೀಕ್ಷೆ ಸಿದ್ಧತೆ ನಮ್ದು ನವೆಂಬರ್ ಇಂದನೇ ಪ್ರಾರಂಭ ಆಯಿತು. ಬಹಳ ಮುಂಚೆ ಹಾಲ್ ಟಿಕೆಟ್ ಕೂಡ ನಾವು ಸಿದ್ಧಗೊಳಿಸಿ ಎಲ್ಲ ಕಾಲೇಜ್ಗಳಿಗೆ ಕಳಿಸಿ ಅವ್ರದ್ದು ಕರೆಕ್ಷನ್ ಇದ್ರೆ ಅದನ್ನು ಕೂಡ ಮಾಡಿ ಅಂತಾನು ಕೂಡ ಈ ಸಲ ಅವಕಾಶ ಕೊಟ್ಟಿದ್ವಿ. ಅದಕ್ಕೋಸ್ಕರ ಹಾಲ್ ಟಿಕೆಟ್ ಅಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗಲಿಲ್ಲ. ಇನ್ನ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಸುಮಾರು 70 ಮೌಲ್ಯಮಾಪನ ಕೇಂದ್ರಗಳಲ್ಲಿ 70 ವ್ಯಾಲ್ಯೂಯೇಷನ್ ಸೆಂಟರ್ಸ್ 70 ಮೌಲ್ಯಮಾಪನ ಕೇಂದ್ರಗಳಲ್ಲಿ 16ನೇ ತಾರೀಕು ಮೇಯಿಂದ 16th ಮೇಯಿಂದ 9ನೇ ತಾರೀಕು ಜುಲೈವರೆಗೂ 9th ಜುಲೈವರೆಗೂ ಮೌಲ್ಯಮಾಪನ ಕಾರ್ಯ ನಡೆದಿದೆ. ಈ ಮೌಲ್ಯಮಾಪನ ಕಾರ್ಯದಲ್ಲಿ ಸುಮಾರು 11,970 11,970 ಮೌಲ್ಯಮಾಪಕರು ಪಾಲ್ಗೊಂಡಿದ್ದಾರೆ. ಆ ಎಲ್ಲ ಮೌಲ್ಯಮಾಪಕರಿಗೂ ಕೂಡ ಶಿಕ್ಷಣ ಇಲಾಖೆಯ ಕಡೆಯಿಂದ ನಾವು ನಮ್ಮ ಮೆಚ್ಚುಗೆಯನ್ನ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಒಟ್ಟು ಪಿಯುಸಿನಲ್ಲಿ ಹಾಜರಾಗಿರುವ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಸಂಖ್ಯೆ 6,75,277 6,75,277. ಈ ಪರೀಕ್ಷೆಯ ಫಲಿತಾಂಶಗಳನ್ನ ಆ ಎಲ್ಲಾ ಕಾಲೇಜುಗಳಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಇವತ್ತು ಪ್ರಕಟ ಆಗತ್ತೆ. ಸೊ ತಮ್ಮ ಎದುರುಗಡೆ 2020ನೇ ಇಸ್ವಿಯ ಪಿಯುಸಿ ಫಲಿತಾಂಶದ ಅಂಕಿಅಂಶಗಳ ಈ ಕಿರು ಹೊತ್ತಿಗೆಗಳನ್ನ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಬಾರಿ ಕೊಡ್ತೀವಿ ಒಂದು ನಿಮಿಷ, ಜಸ್ಟ್ 5 minutes, 5 ನಿಮಿಷ ದಯವಿಟ್ಟು 5 ನಿಮಿಷ. ಈ ಬಾರಿ ಪರೀಕ್ಷೆಗೆ ಹಾಜರಾಗಿರೋರು 6,75,277 ಅಂತ ಹೇಳಿದೆ. ಅದರಲ್ಲಿ ಫ್ರೆಶರ್ಸ್ ಹೊಸಬ್ರು ಹಾಜರಾಗಿದ್ದು 5,56,267 5,56,267. ಅದರಲ್ಲಿ ತೇರ್ಗಡೆಯಾಗಿರೋರು 3,84,947 3,84,947 ಈ ಫ್ರೆಶರ್ಸ್ ಅಲ್ಲಿ. ಅದರ ಫಲಿತಾಂಶ 2020ರ ಶೇಕಡ ಫಲಿತಾಂಶ ಫ್ರೆಶರ್ಸ್ ಅಲ್ಲಿ 69.20 69.20. ಕಳೆದ ವರ್ಷ ಈ ಪ್ರಮಾಣ 68.68 ಇತ್ತು. 68.68% ಕಳೆದ ವರ್ಷ ಇತ್ತು.
ರಿಪೀಟರ್ಸ್ ಪುನರಾವರ್ತಿತ ಅಭ್ಯರ್ಥಿಗಳು ವಿದ್ಯಾರ್ಥಿಗಳ ಸಂಖ್ಯೆ 91,025 91,025. ಅದರಲ್ಲಿ ತೇರ್ಗಡೆಯಾಗಿರೋರು 25,602 25,602. ಇದರ ಫಲಿತಾಂಶ ಈ ವರ್ಷದ್ದು 46.56%, 46.56%. ಹೋದ ವರ್ಷ ಈ ಪ್ರಮಾಣ 27.37% ಇತ್ತು. 27.37%. ಇನ್ನೊಂದು ವರ್ಗ ಇದೆ, ಖಾಸಗಿ ಅಭ್ಯರ್ಥಿಗಳು, ಪ್ರೈವೇಟ್ ಕ್ಯಾಂಡಿಡೇಟ್ಸ್. ಅವರು ಈ ಬಾರಿ ಹಾಜರಾಗಿರೋ ಪ್ರಮಾಣ ಸಂಖ್ಯೆ 27,985, 27,985. ಅದರಲ್ಲಿ ತೇರ್ಗಡೆ ಆಗಿರೋ ಸಂಖ್ಯೆ 6,748 ಖಾಸಗಿ ಅಭ್ಯರ್ಥಿಗಳು, ಖಾಸಗಿ ವಿದ್ಯಾರ್ಥಿಗಳು 6,748. ಇದರ ಪ್ರಮಾಣ 24.11%. ಸೊ ಇವೆರಡು ಕಾರಣದಿಂದ ಒಟ್ಟಾರೆ ತಗೊಂಡಾಗ ನಮ್ದು ಫ್ರೆಶರ್ಸ್ ಪ್ರಮಾಣ 69.20 ಇದೆ. ಈ ಖಾಸಗಿ ಪುನರಾವರ್ತಿತ ತಗೊಂಡಾಗ ಈ ಫಲಿತಾಂಶ 61.80% ಬರ್ತದೆ. ಹೋದ ಸಲ ಇದು ಲಾಸ್ಟ್ ಇಯರ್ 2019 ನಲ್ಲಿ 61.73% ಇತ್ತು. ಓವರ್ ಆಲ್ ಅದೇ ಹೇಳಿದ್ರಿ ಕೊಡ್ತೀವಿ. ಇವಾಗ ನಾನು ಹೇಳಿದ್ ನೋಡಿ, ಹೊಸಬ್ರಲ್ಲಿ ಪ್ರಮಾಣ 69.20, ಪುನರಾವರ್ತಿತ 46.56, ಖಾಸಗಿ 24.11, ಇವೆಲ್ಲ ಒಟ್ಟಿಗೆ ಸೇರಿಸಿದ್ರೆ 61.80. ಈ ವರ್ಷ ಈಗ ಇದೊಂದು ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಒದಗಿಸ್ತೀವಿ. 61.73%, 61.73%, 61.73. ಈ ವರ್ಷ ಆರ್ಟ್ಸ್, ಕಾಮರ್ಸ್ ಮತ್ತೆ ಸೈನ್ಸ್ ನೋಡಿದಾಗ ಸೈನ್ಸ್ ಕಾಂಬಿನೇಷನ್ ನಲ್ಲಿ ಪಾಸ್ ಆದವರ ಪ್ರಮಾಣ 76.2%, 76.2% ಒಟ್ಟು ಸೈನ್ಸ್ ಕಾಂಬಿನೇಷನ್ ಅಲ್ಲಿ. ಹೋದ ವರ್ಷ ಇದು 66.58% ಇತ್ತು. ಹೋದ ವರ್ಷ 66.58% ಇತ್ತು. ಕಾಮರ್ಸ್ 65.52%, 65.52%. ಅದರ ಪ್ರಮಾಣ ಹೋದ ಸಲ 66.39% ಇತ್ತು. ಇತ್ತು. ನಮಗೆ ಆರ್ಟ್ಸ್ ಅಲ್ಲಿ ರಿಸಲ್ಟ್ ಸ್ವಲ್ಪ ಕಡಿಮೆ ಆಗಿದೆ. ಈ ಸಲ ಆರ್ಟ್ಸ್ ಅಲ್ಲಿ 41.27%, ಹೋದ ಸಲ ಅದು 50.53% ಇತ್ತು. ಒಟ್ಟಾರೆ ಈ ಸಲದ ಪ್ರಮಾಣ 61.80, ಹೋದ ಸಲದು 61.73%. ಕೊಡ್ಬಿಡಿ.
ಆ ಬಾಲಕರದು ಬಾಲಕಿಯರದು ತಗೊಂಡ್ರೆ ಈ ಸಲನು ಕೂಡ ಕೊಡ್ತಾವೆ. ಒಂದ್ ಮೂರು ಜನ ತೊಳಿ, ಒಬ್ಬರೇ ಕೊಡ್ಬೇಡಿ, 3 ಜನ ಕೊಡ್ರಿ. ಇಂತ ಕಡೆ ಒಂದಷ್ಟು ಕೊಡ್ತೀವ್ರಿ. ಹೋದ್ಸಲ 2019 ಅಲ್ಲ ಒತ್ತು ಈ ಸಲ ಹೇಳ್ಬಿಡ್ತೀನಿ. 2020 ಬಾಲಕಿಯರ ಫಲಿತಾಂಶ 68.73%, 68.73%. ಬಾಲಕರದು 54.77%. ನಲ್ಲಿ ಬಾಲಕಿಯರದು 68.24% ಇತ್ತು. ಈ ವರ್ಷ 55.29% ಇದೆ. ಇದು ಬಾಲಕರದು ಮತ್ತೆ ಬಾಲಕಿಯರದು. ಇನ್ನ ನಗರ ಪ್ರದೇಶದ್ದು, ಗ್ರಾಮಾಂತರ ಪ್ರದೇಶದ್ದು. ನಗರ ಪ್ರದೇಶದ್ದು ಈ ವರ್ಷ 62.60%, 62.60%. ಕಳೆದ ವರ್ಷ 61.38%. ಗ್ರಾಮಾಂತರದ್ದು ಈ ವರ್ಷ 58.99%, ಕಳೆದ ವರ್ಷ 62.88%. ಈಗ ನಾವು ಈ ವರ್ಷದ್ದು ಮಾತ್ರ ಕಾಂಬಿನೇಷನ್ ತಗೊಂಡ್ರೆ ಈ ವರ್ಷ ವಿಜ್ಞಾನದಲ್ಲಿ ಈ ವರ್ಷ ಮಾತ್ರ ಫ್ರೆಶರ್ಸ್ ವಿಜ್ಞಾನದಲ್ಲಿ ಪಾಸ್ ಆಗಿರೋರ ಪ್ರಮಾಣ 82.57%. ವಾಣಿಜ್ಯ ಕಾಮರ್ಸ್ 72.60%. ಆರ್ಟ್ಸ್ ಕಲೆ 47.90%, 47.90%. ಮೀಡಿಯಂ ವೈಸ್ ಹೋದ್ರೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ. ಕನ್ನಡ ಮೀಡಿಯಂ 47.56%, ಇಂಗ್ಲಿಷ್ ಮೀಡಿಯಂ 72.45%. ರಾಜ್ಯದಲ್ಲಿ ಡಿಸ್ಟಿಂಕ್ಷನ್ ತಗೊಂಡಿರೋರು 85% ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿರೋರು, 85% ಅಂಡ್ ಎಬವ್ ತಗೊಂಡಿರೋರು ರಾಜ್ಯದಲ್ಲಿ 68,866, 68,866. ಕಳೆದ ವರ್ಷ ಈ ಪ್ರಮಾಣ 54,823, ಅಂದ್ರೆ 14,000 ಜನ ಹೆಚ್ಚಿಗೆ ಇವತ್ತು ಡಿಸ್ಟಿಂಕ್ಷನ್ ತಗೊಂಡು ಇವತ್ತು ತೇರ್ಗಡೆ ಆಗಿದ್ದಾರೆ. ಪ್ರಥಮ ದರ್ಜೆ ಫಸ್ಟ್ ಕ್ಲಾಸ್ ತಗೊಂಡಿರೋರು ಅಂದ್ರೆ 60% ಗಿಂತ ಮೇಲೆ 85% ಇಂದ ಕೆಳಗೆ 2,21,866, 2,21,866. ಕಳೆದ ವರ್ಷ ಇವ್ರದ್ದು ಪ್ರಮಾಣ 2,27,000 ಇತ್ತು, 2,27,000 ಇತ್ತು. ಇನ್ನು ಸೆಕೆಂಡ್ ಕ್ಲಾಸ್ 77,455, ಕಳೆದ ವರ್ಷ 80,357 ಇತ್ತು. ರಾಜ್ಯದಲ್ಲಿ ಟಾಪ್ 3 ಡಿಸ್ಟ್ರಿಕ್ಟ್ಸ್ ಮೊದಲನೇದು
ಉಡುಪಿ ಜಿಲ್ಲೆಗೆ ಈ ಬಾರಿ 90.71% 90.71% ರಿಸಲ್ಟ್ ಬಂದಿದೆ ಉಡುಪಿಗೆ. ಕಳೆದ ವರ್ಷ ಮೊದಲನೇ ಸ್ಥಾನ ಉಡುಪಿಗೆ ಬಂದಿತ್ತು, ಆದರೆ ಅವಾಗ ಶೇಕಡ ಇದ್ದಿದ್ದು 92.2%. ಎರಡನೇದು ದಕ್ಷಿಣ ಕನ್ನಡ. ಈ ವರ್ಷ 90.71% ಇದೆ, ಹೋದ ವರ್ಷ 90.91% ಇತ್ತು. ಮೂರನೇದು ಅತ್ಯಂತ ಪುಟ್ಟ ಜಿಲ್ಲೆ, ಅತ್ಯಂತ ಸವಾಲುಗಳನ್ನ ಎದುರಿಸ್ತಾ ಇರೋ ಜಿಲ್ಲೆ ಕೊಡಗು. ಇನ್ನು ಗಜೇಂದ್ರಗಡದ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಕಾಲೇಜಿನಲ್ಲೂ ಕಳೆದ ಬಾರಿಗಿಂತ ಈ ಬಾರಿ ಉತ್ತಮ ಫಲಿತಾಂಶ ಬಂದಿದೆ. ಶೇಕಡ 89.90% ಫಲಿತಾಂಶ ಬಂದಿದ್ದು ಉತ್ತಮ ಸಾಧನೆ ಅಂತಾರೆ ಶಿಕ್ಷಕರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದ್ವಿತೀಯ PUC ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದ್ದು ಇಲ್ಲಿ ನಮ್ಮ ಸಂಸ್ಥೆಯಾದಂಥ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಗಜೇಂದ್ರಗಡ. ಈ ಗಜೇಂದ್ರಗಡದ ಮಟ್ಟದಲ್ಲಿ ಟೋಟಲ್ ಆಗಿ ಒಟ್ಟು ನಮ್ಮ ವಿದ್ಯಾರ್ಥಿಗಳು 165 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ 167 ವಿದ್ಯಾರ್ಥಿಗಳಲ್ಲಿ 147 ವಿದ್ಯಾರ್ಥಿಗಳು ಏನಾಗುತ್ತೆ ಉತ್ತೀರ್ಣರಾಗಿದ್ದಾರೆ. ಮತ್ತು ಇದರೊಳಗೆ ಪ್ರಶಸ್ತಿ ಸಹಿತ 22 ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿದ್ದಾರೆ. ನೆಕ್ಸ್ಟ್ ಪ್ರಥಮ ಶ್ರೇಣಿಯಲ್ಲಿ 83 ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿದ್ದಾರೆ. ದ್ವಿತೀಯ ಶ್ರೇಣಿಯಲ್ಲಿ 31 ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿದ್ದಾರೆ. ತೃತೀಯ ಶ್ರೇಣಿಯಲ್ಲಿ 11 ವಿದ್ಯಾರ್ಥಿಗಳು ಏನಾಗಿದೆ ಪಾಸ್ ಆಗಿದ್ದಾರೆ. ಇದರೊಳಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮವಾಗಿ ಕುಮಾರ್ ಮುಕಪ್ಪ ಬಣಕಲ್ದಿನ್ನಿ ಇವನು 563 ಅಂಕಗಳನ್ನು ಪಡೆದುಕೊಂಡು ಶೇಕಡ 93.83% ತನ್ನ ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ಶ್ರೀದೇವಿ ಮುಷಿಗೇರಿ 557 ಅಂಕಗಳನ್ನು ಪಡೆದುಕೊಂಡಿದ್ದಾಳೆ. ಈಕೆಗೂ ಕೂಡ 93% ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ಅದೇ ರೀತಿ ಅಜ್ಜಯ್ಯ ಹಿರೇಮಠ ಇವನು ಕೂಡ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅದರೊಳಗೆ 552 ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ಅದರೊಳಗೆ 92% ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಶಶಿಕುಮಾರ್ ಕಾತ್ರಾಳ್ ಶೇಕಡ 94% ಅಂದರೆ 564 ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನದಲ್ಲಿದ್ದಾನೆ. ಮತ್ತು ದ್ವಿತೀಯ ಸ್ಥಾನದಲ್ಲಿ ಕುಮಾರಿ ಅಶ್ವಿನಿ ಇಲಾಲ್ ಇವಳು ಕೂಡ 543 ಅಂಕಗಳನ್ನು ಪಡೆದುಕೊಂಡು 90.50% ಪಡೆದುಕೊಂಡಿದ್ದಾಳೆ. ಮತ್ತು ತೃತೀಯ ಸ್ಥಾನದಲ್ಲಿ ಭಾವನಾ ಗಾಡ್ಗೇರಿ ಈಕೆ 89.83% ಅಂಕಗಳನ್ನು ಪಡೆದುಕೊಂಡು ತನ್ನ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಇದೆಲ್ಲ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ನಮ್ಮ ಶ್ರೀಗಳ ಆಶೀರ್ವಾದದಿಂದ ನಾವು ಇಷ್ಟು ಪರ್ಸೆಂಟೇಜ್ನ ಪಡೆದುಕೊಂಡಿದ್ದೀವಿ ಅಂತೇಳಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡ್ತೀನಿ. ಬಸಯ್ಯ ಸಂಗಯ್ಯ ಹಿರೇಮಠ. ಸೆಕೆಂಡ್ PUC ಫಲಿತಾಂಶ ಬಿಡುಗಡೆ ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಂಗ್ಲೀಷ್ ಪೇಪರ್ ನಡೆಸ್ತಾರೆ ಅಂತಂದು. ಅಂದರೂ ಡಾಕ್ಟರ್ ಸುರೇಶ್ ಕುಮಾರ್ ಅವರು ನಡೆಸಿದರು, ತುಂಬ ಚೆನ್ನಾಗಿ ಬಂತು. ಹಾಗೆ ಕೂಮಡಿ ಕಾಲೇಜಿನ ಫಲಿತಾಂಶನೂ ತುಂಬ ಚೆನ್ನಾಗಿ ಬಂದಿದೆ. ಈ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗೈತೆ ಅಂತ? 87% ಯಾವ ವಿಭಾಗ ನಿಮ್ಮದು? ಸೈನ್ಸ್ ವಿಭಾಗ. ಸೈನ್ಸ್ ವಿಭಾಗ. ಅಂದರೆ ಈಗ ಕೊರೋನಾ ಇತ್ತಲ್ಲ, ಈಗ ಎಕ್ಸಾಮ್ ನಡೀತೈತೆ ಅಥವಾ ಇಲ್ವಾ ಅನ್ನೋ ಗೊಂದಲದಲ್ಲಿದ್ರಿ. ಈಗ ಹೇಗೆ ಅನಿಸ್ತು? ರಿಸಲ್ಟ್ ಬಂತು, ಹೇಗೆ ಅನಿಸ್ತದೆ? ಈಗ ತುಂಬ ಸ್ವಲ್ಪ ಕೂಲ್ ಮಾಡ್ತಾಯಿದ್ವಿ. ಹಾಗೆ ಚೆನ್ನಾಗಿನೂ ಆಗಿದೆ. ಸ್ವಲ್ಪ ಹೆದರಿಕೆ ಇತ್ತು ಯಾವ ಥರ ಆಗುತ್ತೆ ಅಂತಂದು ಇಂಗ್ಲೀಷ್ ಪೇಪರು, ಬಟ್ ಆದರೂ ಚೆನ್ನಾಗಿ ನಡೆಸ್ಬಿಟ್ಟಿದ್ದಾರೆ. ನೀವು ಹೇಗೆ ಪ್ರಿಪೇರ್ ಮಾಡಿದ್ರಿ ಎಕ್ಸಾಮಿಗೆ? ಹಾಗೆ ಕ್ಯಾಶುವಲ್ ಆಗಿ ಪ್ರಿಪೇರ್ ಮಾಡಿದ್ದೆ. ಅಂದರೆ ಈಗ ಕೊರೋನಾದಿಂದ ಎಕ್ಸಾಮ್ ನಡೆಯಲ್ಲ ಅನ್ನೋ ಒಂದು ಸ್ವಲ್ಪ ಕೆಲವಿಷ್ಟು ವಿದ್ಯಾರ್ಥಿಗಳಿತ್ತು. ಸೊ ಅದ್ರಾಗ ಲಾಕ್ಡೌನ್ನಾಗಿ ಹೇಗೆಲ್ಲ ಅಭ್ಯಾಸ ಮಾಡಿದ್ರಿ ಅಂತೇಳಿ? ಲಾಕ್ಡೌನಲ್ಲಿ ಅಂದರೆ ಓಗಳಿಗೆ ನಾನು ಏನೂ ಒತ್ತು ಕೊಟ್ಟಿದ್ದಿಲ್ಲ ಭಾಳ. ಅಂದರೆ ನನಗೆ ಹೇಗೆ ಬರ್ತಾ ನನಗೆ ಇಂಟ್ರೆಸ್ಟ್ ಬಂದಾಗ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ರಾತ್ರಿ ಬೇಕಾದ್ರೆ 11ರಿಂದ 12 ಗಂಟೆ ಮಟ್ಟ ಓದ್ತಾಯಿದ್ದೆ, ಹಂಗೇನಿಲ್ಲ. ಮುಂದೇನು ಮಾಡಬೇಕು ಅಂತಿದ್ರಿ? ಫ್ಯೂಚರ್ ಪ್ಲಾನ್ಸ್, ವಾಟ್ ಯುವರ್ ಫ್ಯೂಚರ್ ಪ್ಲಾನ್ಸ್? ಮೆಡಿಕಲ್ ಸೀಟ್ ತೊಗೊಳ್ಕೊಂಡು ಮಾಡಿದ್ದೀನಿ, ನೀಟ್ ಕ್ರ್ಯಾಕ್ ಮಾಡ್ಕೊಂಡು. ನನ್ನ ಹೆಸರು ಚೇತನ್ ಭಜಂತ್ರಿ ಅಂತಂದು. ನಾನು ಸೆಕೆಂಡ್ PUC ಭೂಮಡಿ ಕಾಲೇಜ್ ಸ್ಟೂಡೆಂಟ್. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಮುಷ್ಕರ ನಡೆಸಿದರು. ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. 25,000 ಪ್ರೋತ್ಸಾಹ ಧನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿದರು.
ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತರು ಮುಷ್ಕರ ನಡೆಸಿದರು. ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಇದೇ 13 ಮತ್ತು 14ರಂದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಗುಣಮಟ್ಟದ ಸ್ಯಾನಿಟೈಸರ್, ಮಾಸ್ಕ್, PPE ಕಿಟ್ ಒದಗಿಸಬೇಕು. ಮಕ್ಕಳ ಮಾಸಿಕ ತಪಾಸಣೆ ಮತ್ತು ತೂಕ ಮಾಡುವ ಅಂಗನವಾಡಿ ಕೇಂದ್ರಗಳನ್ನು ಮತ್ತು ತೂಕದ ಯಂತ್ರಗಳನ್ನು ಸ್ಯಾನಿಟೈಸ್ ಮಾಡಲು ಒತ್ತಾಯಿಸಿದರು. ಕೊರೋನಾ ಮಧ್ಯೆಯೂ ದುಡಿಯುವ ಅಂಗನವಾಡಿ ನೌಕರರಿಗೆ 25,000 ಪ್ರೋತ್ಸಾಹಧನ, ಸಾರಿಗೆ ಬಸ್ ಪಾಸ್, ದುಡಿಯುವ ಅಂಗನವಾಡಿ ನೌಕರರಿಗೆ ಊಟದ ವೆಚ್ಚ ಭರಿಸಬೇಕೆಂದರು. LIC ಆಧಾರಿತ ವೇತನ ಕೊಡಬೇಕು. ಅಲ್ಲದೆ ನೌಕರರಿಗೆ ನಿವೃತ್ತಿ ಸೌಲಭ್ಯಕ್ಕೆ ಒತ್ತಾಯಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಆಶಾ ಕಾರ್ಯಕರ್ತರಿಗೆ ಜಯವಾಗಲಿ. ಅವರಿಗೆ ಕೆಲಸದ ಭದ್ರತೆ ಸಿಗಲೇಬೇಕು. ಕೆಲಸದ ಭದ್ರತೆ ಸಿಗಲೇಬೇಕು. ಪ್ರೋತ್ಸಾಹಧನ 25,000 ರೂಪಾಯಿ ಕೊಡಲೇಬೇಕು. ಬೇಕೇ ಬೇಕು. ಆಗಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಇಂದು ಮತ್ತು ನಾಳೆ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ಈಗಾಗಲೇ ರೇಷನ್ ವಿತರಣೆ ಮಾಡಲಿಕ್ಕೆ, ಕಿಟ್ಗಳನ್ನು ವಿತರಣೆ ಮಾಡಲಿಕ್ಕೆಲ್ಲ ನಾವು ಹೇಳ್ತಾ ಇರೋದು ಇಷ್ಟೇ, ಅಂಗನವಾಡಿ ನೌಕರರು ಇವತ್ತು ಭದ್ರತೆಯಾಗಿದ್ದರೆ ಕರೋನಾ ವೈರಸ್ನಿಂದ ತಡೆಗಟ್ಟುವಂಥ ಎಲ್ಲ ಸಾಮಗ್ರಿಗಳನ್ನು ಅವ್ರಿಗೆ ಕೊಟ್ಟರೆ ಅವರಿಂದ ಸಾರ್ವಜನಿಕರಿಗೆ ಇವತ್ತು ಕರೋನಾ ವೈರಸ್ಸು ಹೋಗದೇ ಇರೋಂಗೆ ಅಥವಾ ಬೇರೆಯವರಿಂದ ಅವ್ರಿಗೆ ಬರದೇ ಇರೋಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಆದರೆ ಸರ್ಕಾರ ಅದನ್ನು ಮಾಡದೆ ಅವರು ಕೆಲಸಕ್ಕೆ ಇಳಿಸ್ತಾ ಇದೆ. ಅದು ನಮಗೆಲ್ಲ ಗೊತ್ತಿರಬೇಕು. ದಿನದಿಂದ ದಿನಕ್ಕೆ ಇವತ್ತು ಕರೋನಾ ವೈರಸ್ಸು ವೈರಲ್ ಆಗ್ತಾ ಇದೆ ಮತ್ತು ಸಂಕಿತರ ಸಂಖ್ಯೆ ಇವತ್ತು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವತ್ತು ನಮಗೆ ಒಬ್ಬ ಅಂಗನವಾಡಿ ಟೀಚರಿಗೆ ಬಂದರೆ ಇಡೀ ಒಂದು ಪ್ರದೇಶವನ್ನೇ ಇವತ್ತು ವ್ಯಾಪಿಸುವಂಥ ಅಪಾಯ ನಮ್ಮ ಎದುರಿಗಿದೆ. ಹಾಗಾಗಿ ನಾವು ಹೇಳ್ತಾ ಇರೋದು ಗುಣಮಟ್ಟದ ಇವತ್ತು ಸ್ಯಾನಿಟೈಸರ್ಗಳನ್ನು ವಿತರಣೆ ಮಾಡಬೇಕು, ಗುಣಮಟ್ಟದ ಇವತ್ತು ಮಾಸ್ಕ್ಗಳನ್ನು ವಿತರಣೆ ಮಾಡಬೇಕು ಮತ್ತು PP ಕಿಟ್ಗಳನ್ನು ಇವತ್ತು ವಿತರಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ಇವತ್ತು ಆ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಸವಾಲುಗಳನ್ನು ನಾವು ಒತ್ತಾಯ ಮಾಡ್ತಾ, ಈಗಾಗಲೇ ಅವ್ರನ್ನ ಬಳಸಿರುವಂಥ ಕಾರ್ಮಿಕರಿಗೆ ಕನಿಷ್ಠ ಕೇರಳ ಮತ್ತು ತಮಿಳುನಾಡು ರಾಜ್ಯದೊಳಗೆ ಏನು ಇವತ್ತು 25,000 ರೂಪಾಯಿ, ಕನಿಷ್ಠ 3 ತಿಂಗಳಾದರೂ ತಿಂಗಳಿಗೆ 25,000 ರೂಪಾಯಿ ಪ್ರೋತ್ಸಾಹಧನ ಅಂತೇಳಿ ವಿತರಣೆ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಹಂಗೆ ಇವರು ಎಲ್ಲ ಸರ್ಕಾರದ ಎಲ್ಲ ಕೆಲಸಗಳಿಗೆ ಇವತ್ತು ಅಂಗನವಾಡಿ ನೌಕರರು ಬೇಕು. ಆದರೆ ಅವ್ರ ಕೆಲಸದ ಭದ್ರತೆ ಇವತ್ತು ಸಿಗದೆ ಅವರು ಅತಂತ್ರ ಸ್ಥಿತಿಯೊಳಗೆ ಇವತ್ತು ಬದುಕ್ತಾ ಇದ್ದಾರೆ. ಅವ್ರ ಕುಟುಂಬ ಇವತ್ತು ಅತಂತ್ರ ಸ್ಥಿತಿಯೊಳಗಿದ್ದಾರೆ. ಎಷ್ಟೋ ಜನ ಇವತ್ತು ರಿಟೈರ್ಡ್ ಹಂತಕ್ಕೆ ಬಂದಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇರೋದು, ಇವರು ಕೇವಲ ತಮ್ಮ ಬದುಕಿಗಾಗಿ ಅಲ್ಲ ಈ ಹೋರಾಟ, ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಸಮಾಜದೊಳಗಿರುವಂಥ ಸಾರ್ವಜನಿಕರಿಗೆ ಇವತ್ತು ಕರೋನಾ ವೈರಸ್ಸು ಅಟ್ಯಾಕ್ ಆಗಬಾರ್ದು ಅನ್ನುವಂಥ ಒಂದು ಆಶಯದಾಯವನ್ನು ಇಟ್ಟುಕೊಂಡು ಇಡೀ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಈ ಮನವಿ ಹೋರಾಟನ ಮಾಡ್ತಾ ಇರೋದು ಆಗಸ್ಟ್ 9ನೇ ತಾರೀಕು. ನಿಮಗೆಲ್ಲರಿಗೂ ಗೊತ್ತಿರಬೇಕು. ಹಲವು ವರ್ಷಗಳ ಬೇಡಿಕೆ ಇನ್ನೂ ಈಡೇರಿಸಿಲ್ಲ. ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸಿಲ್ಲ. ನಮ್ಮ ಜೀವನ ದುಸ್ತರವಾಗಿದೆ. ಅಂಗನವಾಡಿ ಕಾರ್ಯಕರ್ತರು ಶ್ರೀಮಂತರಲ್ಲ. ಇದನ್ನೇ ನಂಬಿ ನಾವು ಜೀವನ ನಡೆಸಬೇಕಿದೆ. ಈ ಮಧ್ಯೆ ಕೊರೋನಾ ಇದ್ದು ನಮಗೂ ಜೀವ ಭಯ ಇದೆ. ನಮಗೆ ಸರಿಯಾದ ಪರಿಕರಗಳಿಲ್ಲ, ಕಿಟ್ಗಳಿಲ್ಲ, ಜೀವ ರಕ್ಷಣೆಗೆ ಬೇಕಾದ ಯಾವ ವಸ್ತುಗಳನ್ನು ಸಹ ನೀಡಿಲ್ಲ. ಅಧಿಕಾರಿಗಳಿಂದ ಯಾವ ಸಮಯದಲ್ಲಿ ಫೋನ್ ಕರೆ ಬರುತ್ತೋ ಅದೇ ಸಮಯದಲ್ಲಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಕೊಡಬೇಕಿದೆ. ಇಂತಹ ಕಷ್ಟ ಕಾಲದಲ್ಲಿದ್ದರೂ ಸರ್ಕಾರ ನಮ್ಮನ್ನು ಪರಿಗಣಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಣ್ಣ ಗೌರವದಿಂದಲೇ ದುಡಿತೀವಿ. ಪ್ರತಿ ವರ್ಷದೊಳಗೆ 1-2 ಸರಿ ನಾವು ಮುಷ್ಕರ ಮಾಡ್ತಾ ಇದ್ದೇವೆ. ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ. ನಮಗೆ ಸರಿಯಾಗಿ ಪ್ರತಿ ತಿಂಗಳು ಗೌರವಧನ ಸಿಗ್ತಾ ಇಲ್ಲ. ಮತ್ತು ನಮ್ಗೆ ಅನುಕಂಪದ ಮೇಲೆ ಅನುಕಂಪದ ನಾವು ಏನಾದರೂ ನಮ್ಮ ಕರ್ತವ್ಯದಲ್ಲಿ ಮರಣ ಹೊಂದಿದರೆ ಆಯಾ ಮತ್ತು ವರ್ಕರ್ ನಿಧನದರ ಅದು ಅನುಕಂಪ ಕೊಡಬೇಕು ಅಂತ ಒಂದು ಬೇಡಿಕೆ ಇದೆ. ನಮ್ಗೆ ಗೌರವಧನ ಬೇಡ, ಅದು ನಮಗೆ ಕಾಯಂ ಕೆಲಸ ಬೇಕು ಅಂತ ಕೇಳ್ತೀವಿ. ಪ್ರತಿ ತಿಂಗಳು ಪಗಾರ ಆಗ್ತಾ ಇಲ್ಲ. ನಾವು ನಮ್ಮ ದುಡಿಮೆಯ ಗೌರವಧನ ಕೂಡ ನಾವು ಪ್ರತಿ ತಿಂಗಳು ಸಿಗ್ತಾ ಇಲ್ಲ. ಇದ್ರ ಮೇಲೆ ಸ್ವಾವಲಂಬಿ ಆಗುವಂಥ ಅಂಗನವಾಡಿ ವರ್ಕರು, ಸಹಾಯಕರು ಎಷ್ಟೋ ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಅದು ಕೂಡ ಈಗ ದೇಶಾದ್ಯಂತ ಕೊರೋನಾ ಹಬ್ಬೈತಲ್ಲ, ಇದ್ರ ನಿಮಿತ್ತ ನಾವು ವಾರಿಯರ್ಸ್ ಕೆಲಸ ಮಾಡ್ತೀವಿ. ನಮಗೆ ಸರಿಯಾದಂಥ ಕಿಟ್ ಇಲ್ಲ, ಸ್ಯಾನಿಟೈಸರ್ ಇಲ್ಲ. ಅದನ್ನು ಕೂಡ ಸರ್ಕಾರ ನಮ್ಗೆ ಸರಿಯಾದ ರೀತಿ ಒದಗಿಸ್ತೇ ಇಲ್ಲ. ಅದು ನಮ್ಮ ಸರ್ಕಾರ ಒದಗಿಸ್ಬೇಕು. ನಮ್ಮ ಕಾರ್ಯದಲ್ಲಿ ಏನಾದರೂ ನಮ್ಗೆ ತೊಂದರೆ ಆದರೆ ನಾವು ಪ್ರತಿ ತಿಂಗಳು 25,000 ನಮ್ಗೆ ಸಹಾಯಧನ ಕೊಡಬೇಕಂತ ಅದು ನಮ್ಮ ಬೇಡಿಕೆ ಇದೆ.
ಅದೇ ರೀತಿ ನಮ್ಮ ಅಂಗನವಾಡಿ ವರ್ಕರ್ಗೆ ಮೇಲ್ವಿಚಾರಕ್ಕೆ ತುಂಬ ಹುದ್ದೆದಲ್ಲಿ 100ಕ್ಕೆ 100 ಕೊಡಬೇಕಂತೂ ನಮ್ಮ ಬೇಡಿಕೆ ಐತೆ. ಅದನ್ನು ಕೂಡ ಸರ್ಕಾರ ಅದನ್ನು ಈಡೇರಿಸ್ತಾ ಇಲ್ಲ. ನಾವು ವರ್ಕರು ಮತ್ತು ಸಹಾಯಕರು ನಮ್ಮ ಸೇವಾದಲ್ಲಿ ಏನಾದರೂ ಮರಣ ಹೊಂದಿದರೆ ಅದನ್ನು ಅನುಕಂಪ ಕೊಡಬೇಕಂತ ಸರ್ಕಾರದಲ್ಲಿ ನಾವು ಎಷ್ಟೋ ಬೇರೆ ಮನವರಿಕೆ ಮಾಡ್ಕೊಂಡಿವಿ. ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಮಗೆ ಸರ್ಕಾರದಿಂದ ನಮಗೆ ಕೊಟ್ಟಿಲ್ಲ. ಆಶಾ ಕಾರ್ಯಕರ್ತೆಯರಿಗೆ ಆರೋಗ್ಯ ಇಲಾಖೆಯಿಂದ ಅವರಿಗೆ ಸ್ಯಾನಿಟೈಸರು, ಮಾಸ್ಕು ಎಲ್ಲ ವಿತರಣೆ ಮಾಡ್ಯಾರ. ಆದರೆ ನಮ್ಮ ಇಲಾಖೆಯಿಂದ ನಮಗೆ ಯಾವುದೇ ರೀತಿ ಸುರಕ್ಷತಾ ಕ್ರಮಗಳನ್ನು ಅವರು ಕೈಗೊಂಡಿಲ್ಲ. ಆದರೆ ಯಾವುದೇ ಟೈಮಲ್ಲಾದರೂ ನಮ್ಮ ಟೈಮ್ ಲಿಮಿಟ್ ಇಲ್ಲ. ಬೇಕಂದಾಗೆಲ್ಲ ಫೋನ್ ಹಚ್ತಾರೆ. ಅವ್ರು ಕೇಳಿದ ಮಾಹಿತಿ ನಾವು ಇಮಿಡಿಯೇಟ್ ಹೋಗಿ ಮನೆ ಭೇಟಿ ಮಾಡಿ ಅವ್ರಿಗೆ ನಾವು ಬೇಕಾದಂಥ ಮಾಹಿತಿಗಳನ್ನು ಕೊಡಬೇಕಾದಂಥ ಪರಿಸ್ಥಿತಿ ಐತಿ. ಅಲ್ಲಿ ನಾವು ವಾರಿಯರ್ಸ್ ಆಗಿ ಮಾಡಕತ್ತೀವಿ, ಆದರೆ ನಮಗೆ ಸುರಕ್ಷತೆ ಇಲ್ದಂಗೆ ಆಗ್ಬಿಟ್ಟೈತಿ. ನಮ್ಮಿಂದ ನಮ್ಮ ಕುಟುಂಬದಾಗ ನಮ್ಮ ಮಕ್ಕಳು ಮತ್ತು ನಮ್ಮ ಮಕ್ಕಳಲ್ದನ್ನು ನಾವು ಗ್ರಾಮಸ್ಥರ ಎಲ್ಲ ಮಕ್ಕಳಿಗೂ ನಾವು ಆ ಕಾಯಿಲೆಯನ್ನು ಹಚ್ಚುವಂಥ ವ್ಯವಸ್ಥೆ ಇಲ್ಲಿ ಇದು ಸೃಷ್ಟಿಯಾಗಿದೆ. ಆಶಾ ಕಾರ್ಯಕರ್ತರಿಗೆ ಚ್ಯವನ್ಪ್ರಾಶ್ ಅಂತ ಅದನ್ನು ಯಾವ ಆಯುರ್ವೇದದ ಔಷಧಿಯನ್ನು ಕೊಟ್ಟರು. ನಮ್ಮ ಕಾರ್ಯಕರ್ತರಿಗೆ ಏನೂ ಕೊಡಲಿಲ್ಲ. ಆನಂತರ ಅವ್ರಿಗೆ ಗೌರವಧನವನ್ನು ವಿತರಿಸಿದರು. ಆಮೇಲೆ ಆರೋಗ್ಯ ಇಲಾಖೆ ಒಳಗಿನ ಕೆಲಸ ಮಾಡೋರಿಗೆ ವಿತರಿಸಿದರು. ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಇದು ಕೊರೋನಾದ ಬಗ್ಗೆ ತಿಳುವಳಿಕೆ ಹೇಳ್ರಿ ಅಂತ ಅಷ್ಟೇ ಹೇಳಿದರು. ಅದ್ರ ಮುಂಜಾಗ್ರತವಾಗಿ ನಾವು ಹೆಂಗಿರಬೇಕು, ಅಂಗನವಾಡಿ ಕೇಂದ್ರಕ್ಕೆ ಆಹಾರ ಒಯ್ಯಾಕರೋರು ತಾಯಂದ್ರೆ ಎಲ್ಲರೂ ಒಮ್ಮೆಗೆ ಬಂದು ನಿಂತು ಬಿಡ್ತಾರೆ. ಇದು ನಾವು ಮನೆಗೆ ಹೋಗ್ತೀವಿ ಅವ್ರಿಗೆ. ಆಮೇಲೆ ನಮಗೆ ಸುರಕ್ಷಿತ ಇರಬೇಕಾ, ನಾವು ಮನೆಗೆ ಹೋಗಿ ಆಹಾರವನ್ನು ಕೊಡಬೇಕಾಗುತ್ತೆ. ಅದಕ್ಕೆ ನಾವು ಸುರಕ್ಷಿತ ಇದ್ದರೆ ಅವ್ರಿಗೂ ಎಲ್ಲರಿಗೂ ಸುರಕ್ಷಿತ ಆಗುತ್ತಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮಗೆ ಕೊರೋನಾ ವಾರಿಯರ್ಸ್ ಅಂತಂದು ಸರ್ಕಾರ ಇನ್ನೂ ಪರಿಗಣಿಸಿಲ್ಲ. ಸೌಲಭ್ಯ ಹೆಚ್ಚುವರಿ ವೇತನಕ್ಕಾಗಿ ಅನ್ನೋ ಘೋಷಣೆಗಳು ಇಟ್ಕೊಂಡು ಈ ಒಂದು ಸಂಘ ಕಟ್ಟಿಕೊಂಡು ಇವತ್ತು ನಾವು ನಮಗೆ ಇವತ್ತು ಈ ಕೋವಿಡ್ ಭಾಗವಾಗಿ ಏನು ಸರ್ಕಾರದಿಂದ ಸಿಗಬೇಕಾಗಿದೆ ನಮ್ಮ ವೇತನ, ನಮಗೆ ಗೌರವಧನ, ಈ ಸೌಲಭ್ಯಕ್ಕೋಸ್ಕರ ಇವತ್ತು ನಾವು ಈ ಹೋರಾಟವನ್ನು ಇಟ್ಕೊಂಡ್ವಿ. ಜೊತೆಗೆ ಒಂದು ಸೇವಾ ಜ್ಯೇಷ್ಠತಾ ಆಧಾರದ ಮೇಲೆ ಕನಿಷ್ಠ ನಮಗೆ 30 ಮತ್ತು 21,000 ರೂಪಾಯಿ ವೇತನ ನಿಗದಿಪಡಿಸಬೇಕು ಅನ್ನೋದೊಂದಿದೆ. ಮತ್ತು ಈ ಖಾಸಗೀಕರಣ ಮಾಡಲಿಕ್ಕೆ ಹೊಂಟಿದ್ದಾರೆ. ಈಗ ಆಲ್ರೆಡಿ ಕೆಲವೊಂದು ಭಾಗದಾಗ ಇಸ್ಕಾನ ಮತ್ತು ಬೇರೆಯವರಿಗೆಲ್ಲ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಖಾಸಗೀಕರಣ ಮಾಡಿದ್ದಾರೆ. ಈ ತಾಯಂದ್ರನ್ನು ಕೂಡ ಮಳೆಗೆ ಕಳಿಸಿ ಇವತ್ತು ಇಡೀ ಅಂಗನವಾಡಿಯನ್ನು ಕೂಡ ಖಾಸಗೀಕರಣ ಮಾಡಲಿಕ್ಕೆ ಹೊಂಟಿದ್ದಾರೆ. ICDC ಅಡಿಯಲ್ಲಿ ಏನು ನಮಗೆ ಸೌಲಭ್ಯ ಸಿಗಬೇಕಾಗಿದೆ ಆ ಸೌಲಭ್ಯವೂ ಕೂಡ ಇವತ್ತಿಲ್ಲ. ನೀವು ಹಿಡಿದಿರೋಂಥ ಎಲ್ಲ ಬೋರ್ಡ್ಗಳಲ್ಲಿ ಒಂದೊಂದು ಬೇಡಿಕೆಗಳು ಇಟ್ಕೊಂಡು ಇವತ್ತು ಮಾಡ್ತಾಯಿದ್ದೀರಿ. ಇವತ್ತು ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರ ಸಂಘವು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತದೆ. ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಜನವಿರೋಧಿ ನೀತಿಗಳನ್ನು ಜಾರಿಗೆ ತಂದು ಇವತ್ತು ತಮ್ಮ ವೈಫಲ್ಯವನ್ನೇ ಮರೆಮಾಚಲಿಕ್ಕೆ ಒಂದಿಷ್ಟು ಲಾಕ್ಡೌನು ಮತ್ತು ಜನರೇ ನೀವೇ ತೀರ್ಮಾನ ಮಾಡಿಕೊಡ್ರಿ, ಇವತ್ತು ರೋಗ ಬಂತಂದರೆ ನೀವೇ ತೋರಿಸ್ಕೊಂಬಿಡಿ, ಎಲ್ಲವೂ ನೀವೇ ಜವಾಬ್ದಾರಿ ಅನ್ನೋ ಮಟ್ಟಕ್ಕೆ ಇವತ್ತು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾತಾಡ್ತಾ ಇದ್ದಾವೆ. ಯಾರೆಲ್ಲ ಗಲ್ಲ ಮೊನ್ನೆ ನಮ್ಮ ಯಾವುದೋ ತಾಯಂದ್ರ ಆಶಾ ಕಾರ್ಯಕರ್ತರ ಮೇಲೆ, ನಮ್ಮ ಅಂಗನವಾಡಿ ತಾಯಂದ್ರ ಮೇಲೆ ಹಲ್ಲೆ ಮಾಡಿದಾಗ ದೊಡ್ಡ ರೀತಿಯಾದಂಥ ಪೋಸ್ಗಳನ್ನು ಕೊಟ್ಟು ಅದು ಹಲ್ಲೆ ಮಾಡೋದು ತಪ್ಪು ಅನ್ನೋದನ್ನು ಖಂಡಿಸಿದ್ದು ಅದನ್ನು ಒಪ್ಕೊಳ್ಳೋಣ. ಆದರೆ ಆ ತಾಯಂದ್ರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರ್ಕಾರ ತಕ್ಷಣ ಕೊಡಬೇಕು. ಅವ್ರಿಗೆ ಏನೆಲ್ಲ ಮುಟ್ಟಬೇಕಾಗಿದೆಲ್ಲ ಪರಿಹಾರ ಮುಟ್ಟಿಸ್ಲಿಕ್ಕೆ ನಿಮ್ಮ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅನ್ನೋ ಪ್ರಶ್ನೆ ಇವತ್ತು ಮಾಧ್ಯಮಗಳು ಕೇಳ್ತಾ ಇಲ್ಲ. ಒಂದು, ನಾವೆಲ್ಲ ಇಲ್ಲಿ ಬಂದಿದ್ದೀವಿ, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಾ ಇದೆ. ನಾವು ಒಂದು ಗ್ರಾಮದಿಂದ ಇಲ್ಲಿ ಪಟ್ಟಣಕ್ಕೆ ಬಂದು ಹೋಗ್ಬೇಕಂದ್ರೆ ಇವತ್ತು ಸರ್ಕಾರಿ ವ್ಯವಸ್ಥೆಗಳಿಲ್ಲ, ಖಾಸಗಿ ಸಾರಿಗೆ ವ್ಯವಸ್ಥೆಗಳನ್ನು ಅವಲಂಬನೆ ಇಟ್ಕೊಂಡು ನಾವು ಬರಬೇಕು. ಅವ್ರು ಕೇಳಿದಷ್ಟು ದುಡ್ಡನ್ನು ನಾವು ಕೊಡಬೇಕಾಗಿದೆ, ಅವ್ರು ಕೇಳಿದಷ್ಟೇ ಕೊಡಬೇಕಾಗಿದೆ. ಆದರೆ ನಮ್ಮ ಪಗಾರ ಎಲ್ಲಿದೆ, ನಮ್ಮ ವೇತನ ಎಲ್ಲಿದೆ? ನಮ್ಮನ್ನು ಕೂಡ ಏನು ಈ ವಾರಿಯರ್ಸ್ ಅಂತೇಳಿ ನಮ್ಮನ್ನು ತಗೊಂಡಿದ್ದಾರೆ ಅಂಗನವಾಡಿ ತಾಯಂದ್ರನ್ನ. ಎಲ್ಲರ ಜೀವ ಕಾಪಾಡುವ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಯನ್ನು ಸರ್ಕಾರ ಶೀಘ್ರ ಈಡೇರಿಸುವಂತಾಗಲಿ. ಬೀದಿ ವ್ಯಾಪಾರಸ್ಥರು ಮಾಡ್ತಾ ಇಲ್ಲ. ಆದರೆ ಇವತ್ತು ನೋಡಿ ಕಾಯ್ದೆ ಹಾಸ್ಪಿಟ್ಲ್ ಒಬ್ಬರಿಗೆ ಬಂದಿದೆ ಮಾಡ್ತೀವಿ. ಅದಕ್ಕೆ ನೀವೆಲ್ಲ ಪಾಲಿಸಿದು ಮಾಡ್ಕೊರಿ ಇದನ್ನು. ಎಲ್ಲರೂ ಕಡ್ಡಾಯವಾಗಿ ಇದು ಮಾಡ್ತಾರೆ. ಎಲ್ಲರೂ ನಿಮಗೆ ಡಿಸ್ಟೆನ್ಸ್ ಮಾಡ್ತಾರೆ. ಎಲ್ಲಲ್ಲ ಮತ್ತು ದಾರಕ್ಕೆ ಇವೆಲ್ಲ ಹೊಟ್ಟೆಯಿಂದ ಪೂರ್ತಿ ರೈಸ್ ಕೊಡ್ತೇವೆ. ಎಲ್ಲರೂ ನೋಡಿದ್ದೀನಿ ಎಷ್ಟು ಪೂರ್ತಿ ರೈಸ್, ಎಗ್ ರೈಸ್ ಇರ್ತಾರೆ, ಎಗ್ ರೈಸ್ ಹಾಗೆ ಎಲ್ಲರಿಗೂ ಹಂಗೆ ಕೊಡ್ತೇವೆ. ಗುಣಮಟ್ಟದ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣೆ ಆಗಲೇಬೇಕು. ಕೊರೋನಾ ವೈರಸ್ ವಿರುದ್ಧ
ಕೆಲಸ ಮಾಡುತ್ತಿರುವ ಅಂಗನವಾಡಿ ನೌಕರರಿಗೆ 25,000 ರೂಪಾಯಿ ಪ್ರೋತ್ಸಾಹಧನ ಕೊಡಲೇಬೇಕು. ಕೆಲಸದ ಭದ್ರತೆ ಕೊಡಲೇಬೇಕು. ಕೆಲಸದ ಭದ್ರತೆ ಕೊಡಲೇಬೇಕು. ಏಕೆ ಬೇಕು? ಏಕೆ ಬೇಕು? ದೇಶಾದ್ಯಂತ ನಡೆಯುತ್ತಿರುವ ನಿನ್ನೆಯಿಂದ ನಡೆಯುತ್ತಿರುವ ಅಂಗನವಾಡಿ ನೌಕರರ ಹೋರಾಟಕ್ಕೆ ಜಯವಾಗಲಿ. ಈಗ ಪುಟ್ಟದೊಂದು ವಿರಾಮ. ಕೊರೋನಾಗೆ ಔಷಧಿ ಬಂದಿದೆ, ಕೊರೋನಾಗೆ ಔಷಧಿ ಬಂದಿದೆ ಅನ್ನೋದು ನಮಗೆ ಕೋಟಿ ರೂಪಾಯಿ ಕೊಟ್ಟಷ್ಟೇ ಹರುಷ ನೀಡುತ್ತೆ ಅಲ್ಲವೇ? ಯಾಕಂದ್ರೆ ನಾವು ಬದುಕಿದ್ರೆ ತಾನೇ ನಮ್ಮ ಆಸ್ತಿ, ಐಶ್ವರ್ಯ, ಸಂಪತ್ತು ಅನುಭವಿಸಲು ಸಾಧ್ಯ. 2019ರಲ್ಲಿ ಚೀನಾದ ವುಹಾನ್ ಪ್ರಾಂತ್ಯದಲ್ಲಿ ಕಾಣಿಸಿಕೊಂಡ ಈ ವೈರಸ್ ಈಗ ಜಗತ್ತಿನಾದ್ಯಂತ ಹರಡಿ ಮರಣ ಮೃದಂಗ ಬಾರಿಸುತ್ತಿದೆ. ಕೊರೋನಾ ಬಂದರೆ ಅವರನ್ನು ಖೈದಿಗಳಂತೆ ಬಂಧಿಸಿ ಪ್ರತ್ಯೇಕವಾಗಿ ಇರಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಅವರನ್ನು ಭೇಟಿ ಮಾಡುವುದಿರಲಿ, ಅವರು ಸತ್ತರೆ ಅವರ ದೇಹವನ್ನೂ ಸಂಬಂಧಿಕರಿಗೆ ಕೊಡದೆ ಸರ್ಕಾರವೇ ಸಂಸ್ಕಾರ ಮಾಡುತ್ತಿದೆ. ಇನ್ನು ಕೊರೋನಾ ಪೀಡಿತ ವ್ಯಕ್ತಿಯ ಮನೆ ಮತ್ತು ರಸ್ತೆಯನ್ನು ಸೀಲ್ ಡೌನ್ ಮಾಡಿ ಇಡೀ ರಸ್ತೆಯ ಜನ ಇವರನ್ನು ಶಪಿಸುವಂತೆ ಅವಮಾನ ಎದುರಿಸಬೇಕಾಗುತ್ತದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೊರೋನಾ ಇಡೀ ಜಗತ್ತನ್ನೇ ಅಪೋಷಣೆಗೆ ತೆಗೆದುಕೊಂಡು ಬಿಡುತ್ತೇನೋ ಎಂಬ ಆಲೋಚನೆ ನಮ್ಮಲ್ಲಿ ನಡುಕ ಹುಟ್ಟಿಸುತ್ತದೆ. ಈ ಕೊರೋನಾ ವೈರಸ್ ಆರ್ಥಿಕವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಬಲವಾದ ಹೊಡೆತ ನೀಡುತ್ತಿದೆ. ಹಾಗಾಗಿಯೇ ಕೊರೋನಾಕ್ಕೆ ಔಷಧಿ ಬಂದಿದೆ ಎಂದರೆ ಎಲ್ಲರ ಕಿವಿ ನಿಮಿರುತ್ತದೆ. ಈ ಔಷಧಿ ಕಂಡುಹಿಡಿಯಲು ಜಗತ್ತಿನಾದ್ಯಂತ ಫಾರ್ಮಸಿ ಕಂಪನಿಗಳು ಹಗಲು ರಾತ್ರಿ ಎಂದೆಣಿಸದೆ ಹೋರಾಟ ಮಾಡುತ್ತಿದೆ. ಯಾಕಂದ್ರೆ ಜೀವರಕ್ಷಕ ಔಷಧಿ ತಯಾರಿಸುವ ಜವಾಬ್ದಾರಿ ಒಂದು ಕಡೆ ಆದರೆ ಇದರಿಂದ ಬರುವ ಕೋಟಿ ಕೋಟಿ ಆದಾಯದ ಆಶಯ ಇನ್ನೊಂದು ಕಡೆ. ಇದೇನಪ್ಪ ಕೊರೋನಾಗೆ ಔಷಧಿ ಬಂದಿದೆ ಎಂದು ಹೇಳಿ ಬೇರೆಲ್ಲ ವಿಚಾರ ಪ್ರಸ್ತಾಪಿಸಿದ್ದಾರೆ ಅಂದುಕೊಳ್ತೀರಾ? ಖಂಡಿತವಾಗಿಯೂ ಕೊರೋನಾಗೆ ಔಷಧಿ ಇದೆ. ಅದನ್ನು ನೀವು ಬಳಸಿದ್ರೆ ನಿಮಗೆ ಕೊರೋನಾ ಬರೋದೇ ಇಲ್ಲ. ಬ್ರೇಕ್ನ ನಂತರ ಎಸಿಎನ್ಗೆ ಸ್ವಾಗತ. ಮತ್ತೊಂದೆಡೆ ಶುಕ್ರವಾರದಿಂದ ಆರಂಭವಾದ ಆಶಾ ಕಾರ್ಯಕರ್ತೆಯರ ಮುಷ್ಕರ ಮುಂದುವರೆದಿದೆ. ಗ್ರಾಮೀಣ ಭಾಗಕ್ಕೂ ಕೊರೋನಾ ಒಕ್ಕರಿಸಿದ್ದು ಹಗಲು ರಾತ್ರಿ ಶ್ರಮ ಪಡುತ್ತಿದ್ದೇವೆ, ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲಿ ಎಂದು ರೋಣ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಶುಕ್ರವಾರದಿಂದ ರಾಜ್ಯಾದ್ಯಂತ ಆರಂಭವಾದ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆಯು ಮುಂದುವರೆದಿದೆ. 42,000 ಆಶಾ ಕಾರ್ಯಕರ್ತರು ಮುಷ್ಕರ ನಡೆಸುತ್ತಿದ್ದಾರೆ. ಇದೇ 9ರಿಂದ ಹಲವು ಬಾರಿ ಮನವಿ ಮಾಡಿದ್ದರೂ ಸರ್ಕಾರ ಆಶಾ ಕಾರ್ಯಕರ್ತೆಯರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಈ ಮೊದಲು ವೇತನ ಹೆಚ್ಚಳ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವ ಭರವಸೆ ನೀಡಿದ್ದು ಸುಳ್ಳಾಗಿದೆ. ಈಗ ಕೊರೋನಾ ಮಧ್ಯೆಯೂ ಜೀವನ ಹಂಗು ತೊರೆದು ಹಗಲು ರಾತ್ರಿ ಸೇವೆ ಸಲ್ಲಿಸುತ್ತಿದ್ದೇವೆ, ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಲಿ. ಒಂದು ವೇಳೆ ಸರ್ಕಾರ ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಅಲ್ಲದೆ ರೋಣ ತಾಲೂಕು ತಹಸೀಲ್ದಾರ್ ಅವರಿಗೆ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನಮ್ಮ ಮನೆ ಪತ್ರ ಇಒ ಅವರಿಲ್ಲ, ಇವತ್ತು ಅವರ ಅನುಕೂಲದಲ್ಲಿ ನಮ್ಮ ತಾಲೂಕಾ ಯೋಜನಾಧಿಕಾರಿಗ ಸ್ವೀಕರಿಸ್ಯಾರ. ಅದನ್ನು ನಾವು ಇಒ ಅವ್ರ ಗಮನಕ್ಕೆ ತಂದು
ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರಿಗೆ ಕಳಿಸ್ಕೊಡ್ತೀವಿ. ನಾವು ಸರ್ಕಾರ ಮಟ್ಟಕ್ಕೆ ನಮ್ಮಿಂದ ನೇರವಾಗಿ ಹೋಗಂಗಿಲ್ಲ, ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಪಟ್ಟಣದಲ್ಲಿ ಕೊರೋನಾ ಹೆಮ್ಮಾರಿ ಅವಾಂತರ ಮುಂದುವರೆಸಿದೆ. ಖಾಸಗಿ ಆಸ್ಪತ್ರೆ ಸಿಬ್ಬಂದಿಗೆ ಪಾಸಿಟಿವ್ ಕಾಣಿಸಿಕೊಂಡಿದೆ. ಬೆಂಗಳೂರಿನಿಂದ ಬಂದಿದ್ದ ಸೋಂಕಿತನಿಗೆ ಚಿಕಿತ್ಸೆ ನೀಡಿದ್ದ ಸ್ಥಳೀಯ ಖಾಸಗಿ ಆಸ್ಪತ್ರೆ ಸ್ಟಾಫ್ ನರ್ಸ್ಗೂ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 27 ಜನರನ್ನು ಸೋಮವಾರ ಕ್ವಾರಂಟೈನ್ ಮಾಡಲಾಯಿತು. ಈಚೆಗೆ ಬೆಂಗಳೂರಿನಿಂದ ಬಂದಿದ್ದ 52 ವರ್ಷದ ಪಟ್ಟಣದ ನಿವಾಸಿಗೆ ಕೊರೋನಾ ಸೋಂಕು ದೃಢಪಡುವ ಮುನ್ನ ಜ್ವರದಿಂದ ಬಳಲುತ್ತಿದ್ದರು. ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬಳಿಕ ಗಂಟಲು ದ್ರವ ಪರೀಕ್ಷೆ ಮಾಡಲಾಗಿ ಕೊರೋನಾ ದೃಢಪಟ್ಟಿತ್ತು. ಸೋಂಕಿತ ವ್ಯಕ್ತಿಗೆ ಚಿಕಿತ್ಸೆ ನೀಡಿದ್ದ 25 ವರ್ಷದ ಯುವಕನಿಗೂ ಗಂಟಲು ದ್ರವ ಪರೀಕ್ಷೆ ಮಾಡಲಾಗಿತ್ತು. ಸೋಮವಾರ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಸೋಂಕಿತ ಯುವಕನನ್ನು ಗದಗ ಜೇಮ್ಸ್ ಆಸ್ಪತ್ರೆಗೆ ರವಾನಿಸಲಾಯಿತು. ಪಟ್ಟಣದ ಕುಷ್ಟಗಿ ರಸ್ತೆ ಬಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಪರಿಣಾಮ ಆಸ್ಪತ್ರೆ ಸೀಲ್ ಡೌನ್ ಮಾಡಲಾಗಿದೆ. ಜೊತೆಗೆ ಸೋಂಕಿತ ವಾಸವಾಗಿದ್ದ ಸಾಯಿ ಬಡಾವಣೆ ಸುತ್ತಲಿನ ಮನೆಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಸೋಂಕಿತರ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 27 ಜನರನ್ನು ಕ್ವಾರಂಟೈನ್ ಮಾಡಿದ್ದಾರೆ. ದ್ವಿತೀಯ ಸಂಪರ್ಕದಲ್ಲಿದ್ದ 8 ಜನರನ್ನು ಹೋಮ್ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಗಜೇಂದ್ರಗಢದಲ್ಲಿ ಕೊರೋನಾ ಪ್ರಕರಣಗಳು ಕಾಣಿಸಿಕೊಳ್ಳುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಮಧ್ಯಾಹ್ನದ ವೇಳೆಯಲ್ಲಿ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಗಜೇಂದ್ರಗಢದಲ್ಲಿ ಪ್ರತಿಪಕ್ಷದ ಅಭಿಪ್ರಾಯ ಪಡೆಯದೆ ಶಾಸಕ ಕಳಕಪ್ಪ ಬಂಡಿಯವರು ವ್ಯಾಪಾರದ ಸಮಯ ನಿಗದಿ ಮಾಡಿದ್ದಾರೆ ಎಂದು ನೆರೆಗಲ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಬಸವರಾಜ್ ಶೀಲ್ವಂತರ್ ಆರೋಪಿಸಿದ್ದಾರೆ. ಗಜೇಂದ್ರಗಢದಲ್ಲಿ ಪ್ರತಿಪಕ್ಷದ ಅಭಿಪ್ರಾಯ ಪಡೆಯದೆ ಶಾಸಕ ಕಳಕಪ್ಪ ಬಂಡಿಯವರು ವ್ಯಾಪಾರದ ಸಮಯ ನಿಗದಿ ಮಾಡಿದ್ದಾರೆ ಎಂದು ನೆರೆಗಲ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಬಸವರಾಜ್ ಶೀಲ್ವಂತರ್ ಆರೋಪಿಸಿದ್ದಾರೆ. ಮತ್ತಿಕಟ್ಟಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪಟ್ಟಣದ ವಿವಿಧ ವಾರ್ಡುಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕದಲ್ಲಿದ್ದ ಬಂದವರ ಶಂಕಿತರಿಗೆ ಸೂಕ್ತ ಸೌಲಭ್ಯ ನೀಡುವಲ್ಲಿ ಹಾಗೂ ಕೊರೋನಾ ನಿಯಂತ್ರಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ದೂರಿದರು. ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರುತ್ತಿಲ್ಲ. ಸಾರ್ವಜನಿಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇವಲ ಸಲಹೆ ನೀಡುತ್ತಿದೆ, ಪರಿಹಾರ ನೀಡುತ್ತಿಲ್ಲ. ಪರಿಣಾಮ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 300ರ ಗಡಿ ದಾಟಿದರೂ ಸಹ ಈ ಭಾಗದ ಸಂಸದರು ಈವರೆಗೂ ಕೊರೋನಾ ಕುರಿತು ಜನಸಂಪರ್ಕಕ್ಕೆ ಬಾರದಿರುವುದು ನಿಜಕ್ಕೂ ವಿಪರ್ಯಾಸ ಎಂದರು. ಗಜೇಂದ್ರಗಢದಲ್ಲಿ ಇತ್ತೀಚೆಗೆ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಗಜೇಂದ್ರಗಢ ಕಾಂಗ್ರೆಸ್ ನಗರ ಸಮಿತಿ ಮತ್ತು ನರೇಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ಕಾರಣ ಇಷ್ಟೇ, ಈ ಒಂದು ಕೊರೋನಾ ರೋಗಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ತಾಲೂಕಾಡಳಿತ
ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂತಂದರೆ ಈಗ ಆಲ್ರೆಡಿ ಬೆಂಗಳೂರಿಂದ ಬಂದಿರತಕ್ಕಂಥ ಒಬ್ಬರಿಗೆ ಮತ್ತು ಗೋವಾದಿಂದ ಬಂದಿರತಕ್ಕಂಥವ್ರಿಗೆ ಈಗ ಆಲ್ರೆಡಿ ಒಂದು ಪಾಸಿಟಿವ್ ಬಂದಿದೆ. ಮತ್ತು ಇವತ್ತೂ ಕೂಡ ಒಂದು ಹಾಸ್ಪಿಟಲಲ್ಲಿ ಒಂದು ಪಾಸಿಟಿವ್ ಪ್ರಕರಣಗಳು ಬರ್ತಾ ಇದ್ದಾವೆ. ಆದರೆ ಇದು ಒಂದು ಸಾಮುದಾಯಿಕವಾಗಿ ಹರಡ್ತಕ್ಕಂಥ ಒಂದು ಎಲ್ಲ ಥರದ ಸನ್ನಿವೇಶ ಇವತ್ತು ಗಜೇಂದ್ರಗಢದಲ್ಲಿ ಕಾಣ್ತಾ ಇದೆ. ಇದನ್ನು ತಡೆಗಟ್ಟತಕ್ಕಂಥ ನಿಟ್ಟಿನ ಒಳಗಡೆಗೆ ಇವತ್ತು ಆರೋಗ್ಯ ಇಲಾಖೆ, ಗಜೇಂದ್ರಗಢದ ಪುರಸಭೆ ಸರಿಯಾಗಿ ಕೆಲಸ ಮಾಡುವಲ್ಲಿ ಆಗ್ತಾ ಇಲ್ಲ ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಈಗ ಆಲ್ರೆಡಿ ಯಾರಿಗೆ ಒಂದು ಕೊರೋನಾ ಪಾಸಿಟಿವ್ ಬಂದಿದೆ ಅವರ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರತಕ್ಕಂಥವ್ರನ್ನ ಒಂದು ಕ್ವಾರಂಟೈನ್ ಕೇಂದ್ರದಲ್ಲಿ ಇಡೋ ಬದಲಾಗಿ ಹೋಮ್ ಕ್ವಾರಂಟೈನ್ ಅವ್ರಿಗೆ ಮಾಡಲಾಗಿದೆ. ದ್ವಿತೀಯ ಸಂಪರ್ಕಕ್ಕಿದ್ದಂಥವ್ರನ್ನ ಹೋಮ್ ಕ್ವಾರಂಟೈನ್ ಮಾಡಬೇಕಾಗಿತ್ತು. ಆದರೆ ಅದರ ಬದಲಾಗಿ ಪ್ರಾಥಮಿಕ ಸಂಪರ್ಕಕ್ಕಿದ್ದಂಥವ್ರನ್ನ ಹೋಮ್ ಕ್ವಾರಂಟೈನ್ ಮಾಡಿ ಇನ್ನಷ್ಟು ಇದನ್ನು ಹರಡಲಿಕ್ಕೆ ಇವತ್ತು ಆರೋಗ್ಯ ಇಲಾಖೆ ಮತ್ತು ಪುರಸಭೆ ಇದಕ್ಕೆ ಕಾರಣವಾಗಿದೆ ಅಂತ ಹೇಳಬೇಕಾಗತ್ತೆ. ಮತ್ತು ಈಗ ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು ದ್ವಿತೀಯ ಸಂಪರ್ಕಕ್ಕೆ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರತಕ್ಕಂಥವ್ರದ್ದೇ ಒಂದು 10 ರಿಂದ 12 ಜನ ಇದ್ದಾರೆ. ಮತ್ತು ದ್ವಿತೀಯ ಸಂಪರ್ಕಕ್ಕೆ ಬಂದಿರತಕ್ಕಂಥವ್ರು ಸುಮಾರು ಒಂದು 40 ರಿಂದ 50 ಜನ ಇದ್ದಾರೆ. ಇದೇನಾಗಿದೆ ಅಂತಂದರೆ ಅವ್ರನ್ನ ಹೋಮ್ ಕ್ವಾರಂಟೈನ್ ಅಂತ ಹೇಳಿದ ಮೇಲೆ ಅವ್ರಿಗೆ ಸರಿಯಾಗಿ ಒಂದು ತಿಳುವಳಿಕೆ ಕೊಡ್ತಕ್ಕಂಥದ್ದು ನಡೀತಾ ಇಲ್ಲ. ಮತ್ತು ಎಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ ಅಲ್ಲಿಯ ಒಂದು ಏನು ಆ ಏರಿಯಾದ ಜನ ಏನಪ್ಪ ಅಂದ್ರೆ ಅವರಾಗೆ ಹೋಗಿ ಇವತ್ತು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಪುರಸಭೆಗೆ. ಇಲ್ಲ ಇಲ್ಲಿ ಇನ್ನೂ ಕೂಡ ನೀವು ಹೋಮ್ ಕ್ವಾರಂಟೈನ್ ಅಂತ ಹೇಳಿದ್ದೀರಿ, ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರತಕ್ಕಂಥವ್ರನ್ನ, ದ್ವಿತೀಯ ಸಂಪರ್ಕಕ್ಕೆ ಬಂದಿರತಕ್ಕಂಥವ್ರನ್ನ ಹೋಮ್ ಕ್ವಾರಂಟೈನ್ ಅಂತ ನೀವು ಹೇಳಿದ್ದೀರಿ. ಆದರೆ ಅವರು ಇನ್ನೂ ಕೂಡ ಅಡ್ಡಾಡ್ತಾ ಇದ್ದಾರೆ. ಅದರಿಂದ ನಮಗೆ ಭಾಳಷ್ಟು ಭಯ ಆಗೈತಿ. ಹಾಗಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು, ನೀರಿರಲಿ ಅಥವಾ ಬೇರೆ ಬೇರೆ ಸವಲತ್ತುಗಳನ್ನ ಇರಲಿ, ಅದನ್ನು ನೀವಾಗಲೇ ಕೊಡ್ರಿ ಅಂತಂತೇಳಿ ಆ ಏರಿಯಾದ ಜನ ಹೋಗಿ ಇವತ್ತು ಪುರಸಭೆಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ತಾಲೂಕಾ ಆರೋಗ್ಯ ಅಧಿಕಾರಿಗಳನ್ನ ವಿಚಾರ ಮಾಡಿದಾಗ ಅವ್ರು ಹೇಳುವಂಥದ್ದು ಏನಂತಂದರೆ 3,000 ಜನರಿಗೆ ಒಬ್ಬರು ಆರೋಗ್ಯ ಕಾರ್ಯಕರ್ತರು ಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳತ್ತಾರೆ. ಆದರೆ ಇವತ್ತು ನಮ್ಮ ಗಜೇಂದ್ರಗಢ ಸುಮಾರು 60 ರಿಂದ 70 ಸಾವಿರ ಜನಸಂಖ್ಯೆ ಇರತಕ್ಕಂಥ ಈ ಗಜೇಂದ್ರಗಢಕ್ಕೆ ಹೆಚ್ಚು ಕಮ್ಮಿ ಒಂದು 20 ರಿಂದ 30 ಜನ ಆರೋಗ್ಯ ಕಾರ್ಯಕರ್ತರು ಬೇಕಾಗುತ್ತೆ, ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು ಒಂದು ಸಾಮುದಾಯಿಕವಾಗಿ ಹರಡ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಹರಡಲಿಕ್ಕೆ ಇದಕ್ಕೊಂದು ಅವಕಾಶ ಕೊಡಬಾರ್ದು. ಮತ್ತು ಮೊನ್ನೆ ತಾನೇ ಒಂದು ಏನು ವ್ಯಾಪಾರಸ್ಥರನ್ನು ಕರೆದು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ. ಆ ಸಭೆಯನ್ನು ಕರೆದದ್ದು ಸೂಕ್ತ. ಮತ್ತು ಅಲ್ಲಿ ತೆಗೆದುಕೊಂಡ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ವ್ಯಾಪಾರ ನಾವು ನಡೆಸ್ತಾ ಇದ್ದೀವಿ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಬೀದಿ ಬದಿ ವ್ಯಾಪಾರಸ್ಥರನ್ನು ಮತ್ತು ಎಲ್ಲ ವ್ಯಾಪಾರಸ್ಥರನ್ನು ಮತ್ತು ವಿರೋಧ ಪಕ್ಷಗಳನ್ನು, ಆಮೇಲೆ ಗಜೇಂದ್ರಗಢದಲ್ಲಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳನ್ನು ಉತ್ತರನ್ನು ಒಂದು ಮೀಟಿಂಗ್ ಕರೆದು ಒಂದು ಸೂಕ್ತ ತೀರ್ಮಾನ ತೆಗೆದುಕೊಂಡಿದ್ರೆ ಚೆನ್ನಾಗಿತ್ತು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ತಮಗೆ ಬೇಕಾದಂಥವ್ರನ್ನ ಅಷ್ಟೇ ಒಂದು ಮೀಟಿಂಗ್ ತೆಗೆದುಕೊಳ್ಳೋದ್ರಿಂದ ಇದನ್ನು ತಡೆಗಟ್ಟಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇರೋದು. ಯಾಕಂದರೆ ಯಾವಾಗಲಿದ್ದ ಈ ಕೊರೋನಾ ರೋಗದ ಸಂಬಂಧಪಟ್ಟಂಗೆ ಏನು ಸಮಸ್ಯೆಗಳು ಪ್ರಾರಂಭ ಆಗ್ಯಾವು ಅಲ್ಲಿಂದನೂ ಕೂಡ ಏನಪ್ಪ ಅಂದರೆ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಗಜೇಂದ್ರಗಢದಲ್ಲಿ ಕೆಲಸ ಮಾಡಿವೆ. ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸು ಕೆಲಸ ಮಾಡಿದೆ. ಅನೇಕ ಬೇರೆ ಬೇರೆ ಏನು ಇನ್ನೂ ಕೂಡ NGOಗಳು ಕೆಲಸ ಮಾಡಿವೆ ಗಜೇಂದ್ರಗಢದಲ್ಲಿ. ಹಾಗಾಗಿ ಅವತ್ತು ಕೆಲಸ ಮಾಡಿರ್ತಕ್ಕಂಥ ಇವತ್ತು ನೀವು ಸರಿಯಾಗಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದರೆ ಇದನ್ನು ತಡೆಗಟ್ಟುವಲ್ಲಿ ನಾವು ಯಶಸ್ವಿ ಆಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ಬೆಂಗಳೂರಿಂದ ಬಂದಿದ್ದಾರೆ, ಗೋವಾದಿಂದ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಇನ್ನು ಪುರಸಭೆ ಸದಸ್ಯ ರಾಜು ಸಾಂಗ್ಲಿಕರ್ ಮಾತನಾಡಿ, ಪಟ್ಟಣದ ಹಿತದೃಷ್ಟಿಯಿಂದ ಹಾಗೂ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಬೇಡ. ಕೊರೋನಾ ನಿಯಂತ್ರಿಸಲು ಕೆಲವು ವ್ಯಾಪಾರಸ್ಥರೊಂದಿಗೆ ಶಾಸಕ ಕಳಕಪ್ಪ ಬಂಡಿ ಅವರು ತರಾತುರಿಯಲ್ಲಿ ಸಭೆ ನಡೆಸಿ ವ್ಯಾಪಾರದ ಸಮಯ ಕಡಿತ ಮಾಡಿದ್ದು ಸೂಕ್ತವಲ್ಲ ಎಂದು ಅಸಹಮತ ವ್ಯಕ್ತಪಡಿಸಿದರು. ಇವತ್ತೇನು ಕೊರೋನಾ ಎಂಬ ಮಹಾಮಾರಿ ಇವತ್ತು ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗದಗ ಜಿಲ್ಲೆ, ವಿಶೇಷವಾಗಿ ರೋಣ ಮತಕ್ಷೇತ್ರ ಗಜೇಂದ್ರಗಢ ತಾಲೂಕು, ಇವತ್ತು ಗಜೇಂದ್ರಗಢ ನಾವೆಲ್ಲ ಹೇಗಿತ್ತಂದ್ರೆ ನಮ್ಗೆ 4 ದಿನದ ಹಿಂದಿನವರೆಗೂ ನಾವು ಇಲ್ಲ ನಮ್ಮೂರಲ್ಲಿಲ್ಲ, ಗದಗಲ್ಲಿದೆ, ರೋಣ ಇದೆ, ಮತ್ತೊಂದು ಕಡೆ ಇದೆ ಅಂತೇಳಿ ನಾವು ನಮ್ಮ ಗಜೇಂದ್ರಗಢದ ಜನತೆ ಇನ್ನೊಬ್ಬರನ್ನ ಕಡೆ ಬೆರಳು ತೋರಿಸಿ ನಾವು ನೆಮ್ಮದಿಯ ಜೀವನ ನಡೆಸ್ತಿದ್ವಿ. ಆದರೆ ಮಹಾಮಾರಿ ಗಜೇಂದ್ರಗಢಕ್ಕೂ ಕೂಡ ಇವತ್ತು ಬಂದಿದೆ. ಜನಜೀವನ ಇವತ್ತು ಅಸ್ತವ್ಯಸ್ತಗೊಂಡೈತೆ. ಇವತ್ತು ಸಾಮಾನ್ಯ ದುಡಿಯುವ ವರ್ಗ ಇವತ್ತು ಪ್ರತಿದಿನ ಬೆಳಗ್ಗೆ ಬಂದು ಸಂಜೆವರೆಗೆ ದುಡ್ಕೊಂಡು ಹೋಗುವಂಥ ಜನನೇ ಜಾಸ್ತಿ ಇರ್ತಕ್ಕಂಥ ಗಜೇಂದ್ರಗಢ ಪಟ್ಟಣ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ, ಹಳ್ಳಿಗಳಿಂದ ಬರ್ತಕ್ಕಂಥ ಜನ ಇವತ್ತು ಗಜೇಂದ್ರಗಢಕ್ಕೆ ಸಾಕಷ್ಟು ಇದ್ದಾರೆ. ಹಾಗಾಗಿ ಏನಿವತ್ತು ತಾಲೂಕು ಆಡಳಿತ ಇರ್ಬೋದು,
ಜೊತೆಗೆ ವಿಶೇಷವಾಗಿ ಇವತ್ತು ಹೆಚ್ಚಿನ ಜವಾಬ್ದಾರಿ ಇವತ್ತು ಒಂದು ವಾರ್ಡ್ ಅಂತ ಬಂದಾಗ ಆ ವಾರ್ಡಿನ ಜನಪ್ರತಿನಿಧಿಗಳೇನಿರ್ತಾರೆ ವಾರ್ಡಿನ ಪ್ರಥಮ ಪ್ರಜೆಗಳನ್ನು ಜನರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಇವತ್ತು ನಾವು ತಾಲೂಕಿನ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಮಾನ್ಯ ಶಾಸಕರನ್ನು ನಾವು ಒತ್ತಾಯ ಮಾಡ್ತೇವೆ, ವಿನಂತಿಯನ್ನು ಮಾಡ್ತೇವೆ. ಏನಂತಂದರೆ ಇವತ್ತು ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಕ್ಷೇತ್ರದ ಶಾಸಕರು, ಇವತ್ತು ಯಾವುದೇ ಪಕ್ಷದವರು ಇರ್ಬೋದು, ಅವರು ಬೇರೆ ಬೇರೆ ಕ್ಷೇತ್ರದ ಶಾಸಕರನ್ನು ನಾವು ಆ ಕ್ಷೇತ್ರದ ಜನರ ಕಾಳಜಿಯನ್ನು ವಹಿಸ್ತಕ್ಕಂಥ ಶಾಸಕರನ್ನು ನಾವು ನೋಡಿದಾಗ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಯಾಕೆ ಈ ಶಾಸಕರು ಆ ರೀತಿ ಕಾರ್ಯಪ್ರವೃತ್ತರಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮೊಳಗೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇವತ್ತು ನಮ್ಮನ್ನು ಜನಪ್ರತಿನಿಧಿಯನ್ನಾಗಿ ನಮ್ಮ ನಾಯಕರನ್ನಾಗಿ ನಮ್ಮ ಕ್ಷೇತ್ರದ ಪ್ರಥಮ ಪ್ರಜೆಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಂತಂದರೆ ನಮ್ಮ ಕಷ್ಟ ಸುಖದಲ್ಲಿ ಅವರು ಸ್ಪಂದಿಸ್ತಾರೆ, ನಮ್ಮ ಜೊತೆಗಿರ್ತಕ್ಕಂತಾರೆ ಅಂತ ಒಂದು ವಿಶ್ವಾಸದ ಇಟ್ಟು ನಮ್ಮನ್ನು ಅವರು ಆಯ್ಕೆ ಮಾಡಿರ್ತಾರೆ. ಆ ಒಂದು ವಿಶ್ವಾಸಕ್ಕೆ, ಆ ಒಂದು ಕೆಲಸಕ್ಕೆ ಏನು ಧಕ್ಕೆ ಬರದ ರೀತಿ ಒಳಗೆ ಮಾನ್ಯ ಶಾಸಕರು ಅವರು ಏನು ಈ ಒಂದು ಕೊರೋನಾ ತಡೆಗಟ್ಟಲಿಕ್ಕೆ ಇಡೀ ಕ್ಷೇತ್ರಾದ್ಯಂತ ಯಾವುದೇ ರೀತಿ ಆಗಲಿ ಅವರು ಕಟ್ಟುನಿಟ್ಟಿನ ಕ್ರಮವನ್ನು ಎಲ್ಲ ಅಧಿಕಾರಿಗಳ ಸಭೆಯನ್ನು ಪಕ್ಷಾತೀತವಾಗಿ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದು, ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಕಟ್ಟುನಿಟ್ಟಿನ ಏನು ಪಾಲನೆ ಮಾಡಲಿಕ್ಕೆ ಆದೇಶವನ್ನು ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ಜೊತೆಗೆ ನಮಗೆ ಏನಂತಂದರೆ ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು, ಗದಗ ಇವತ್ತು ಗಜೇಂದ್ರಗಡ ರೋಣ ಮತಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರ್ತಕ್ಕಂಥ ನಮ್ಮ ಗಜೇಂದ್ರಗಡ ಕೂಡ ಮಾನ್ಯ ಸಂಸದರು ಇಡೀ ದೇಶ ಇವತ್ತು ಕೊರೋನಾ ಎಂಬ ಮಹಾಮಾರಿ ಒಳಗೆ ಸಿಕ್ಕು ಒದ್ದಾಡದಂಥ ಸಂದರ್ಭದಲ್ಲಿ ಆ ಕ್ಷೇತ್ರದ ಜನಪ್ರತಿನಿಧಿಗಳು ಎಲ್ಲ ಬಂದು ತಾವೇನು ಬಂದು ಇರ್ತಕ್ಕಂಥ ಜನರ ಕಷ್ಟ ದುಃಖವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಮಾನ್ಯ ಸಂಸದರು ಒಂದು ದಿನವೂ ಕೂಡ ಈ ಕಡೆ ತಲೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು ಯಾವ ರೀತಿ ಆಗಿದೆ ಮಾನ್ಯ ಸಂಸದರನ್ನು ಹುಡುಕಿ ಕೊಡಿ ಅಂತಕ್ಕಂಥ ಒಂದು ಅಭಿಯಾನವನ್ನು ನಾವು ಆರಂಭ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ನಮ್ಮ ಸಂಸದರು ಇವತ್ತು ಶಾಸಕರು ಕ್ಷೇತ್ರದ ಸಮಸ್ಯೆಯನ್ನು ತಗೊಂಡು ರಾಜಧಾನಿ ಒಳಗೆ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಮಾನ್ಯ ಸಂಸದರು ಕ್ಷೇತ್ರದ ಸಮಸ್ಯೆಗಳನ್ನು ತಗೊಂಡು ಇವತ್ತು ಪಾರ್ಲಿಮೆಂಟ್ನಲ್ಲಿ ಅವರು ಚರ್ಚೆಯನ್ನು ಮಾಡಬೇಕಾಗತ್ತೆ. ಏನು ಕ್ಷೇತ್ರದಲ್ಲಿ ಈ ರೀತಿ ಬಡ ಜನರಿದ್ದಾರೆ, ರೈತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅಂಥವ್ರಿಗೆ ಸಮಸ್ಯೆಗಳಿದೆ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಸಂಸದರು ಮಾಡಬೇಕಾಗಿತ್ತು. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬಹಳಷ್ಟು ಬಡ ಜನರಿಗೆ ಇವತ್ತು ಕೊಟ್ಟಂಥ ಏನು ಕೇವಲ ಆದೇಶವನ್ನು ಮಾಡಿದೆ, ಏನೋ ಒಂದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ, ಅದು ಕೇವಲ ಏನು ಪತ್ರಿಕೆ ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾಗಿದೆ. ಇವತ್ತು ಏನು ರಿಕ್ಷಾ ಚಾಲಕರಿಗಿರ್ಬೋದು, ಇವತ್ತು ಟ್ಯಾಕ್ಸಿ ಚಾಲಕರಿರ್ಬೋದು, ಇವತ್ತು ನಮ್ಮ ಕ್ಷೌರಿಕ ವೃತ್ತಿಯನ್ನು ಮಾಡ್ತಕ್ಕಂಥ ಕ್ಷೌರಿಕರಿಗೆ ಆಗಿರ್ಬೋದು, ಮಡಿವಾಳರಿಗಿರ್ಬೋದು, ಈಗ ಕೂಲಿ ಕಾರ್ಮಿಕರಿಗೆ ಈ ಸಾಕಷ್ಟು ಇವತ್ತು 5,000 ರೂಪಾಯಿಗಳನ್ನು ಮಾಸಿಕ ಅವರಿಗೆ ಕೊಡ್ತೀವಿ ಅಂತೇಳಿ ಸಹಾಯಧನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಗಜೇಂದ್ರಗಡಲ್ಲಿರ್ತಕ್ಕಂಥ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಒಬ್ಬರು ಆ ಒಂದು ಯೋಜನೆಯನ್ನು ಲಾಭವನ್ನು ಪಡೆದುಕೊಂಡಿಲ್ಲ. ಅಪ್ಪು ಮತ್ತಿಕಟ್ಟಿ, ಮುತ್ತನ್ನ ಮ್ಯಾಗೇರಿ, ಬಸು ಚೆನ್ನಿ, ಅನಿಲ್ ಕರ್ಣೆ, ಸಿದ್ದು ಗೊಂಗಡಶೆಟ್ಟಿ ಮಠ ಇನ್ನಿತರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದ್ವಿತೀಯ PUC ಫಲಿತಾಂಶ, ಗದಗ ಜಿಲ್ಲೆಗೆ 22ನೇ ಸ್ಥಾನ. ಅಂಗನವಾಡಿ ಕಾರ್ಯಕರ್ತರ ಮುಷ್ಕರ, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹ. ಮುಂದುವರೆದ ಆಶಾ ಕಾರ್ಯಕರ್ತರ ಮುಷ್ಕರ, ರೋಣ ತಹಸೀಲ್ದಾರರ ಮೂಲಕ ಸಿಎಂಗೆ ಮನವಿ. ದಿನದಿಂದ ದಿನಕ್ಕೆ ಮುಂದುವರೆದ ಮಹಾಮಾರಿ ಅವಾಂತರ, ಆಸ್ಪತ್ರೆ ಸ್ಟಾಫ್ಗೂ ಅಂಟಿದ ಕೊರೋನಾ. ಪ್ರತಿಪಕ್ಷವನ್ನ ಪರಿಗಣಿಸದೆ ಸಮಯ ನಿಗದಿ, ಶಾಸಕರ ಏಕಾಏಕಿ ನಿರ್ಧಾರಕ್ಕೆ ಕಾಂಗ್ರೆಸ್ ಅಸಮಾಧಾನ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ACN ನ್ಯೂಸ್ ಗಜೇಂದ್ರಗಡ. ವಂದನೆಗಳು.